ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಸ್ನೇಹ ಇದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೇಳಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ರು ಕಳೆದ ಬಾರಿ. ಬಟ್ ಜೋ ಬೈಡನ್ ಗೆದ್ದರು, ಅದು ಬೇರೆ ವಿಚಾರ. ಆದರೂ ಕೂಡ ಟ್ರಂಪ್ ಇಲ್ಲಿಗೆ ಭಾರತಕ್ಕೆ ಬರ್ತಾರೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರು. ಆದರೆ ನಾವು ಅಂದ್ಕೊಳ್ಳೋದಂಗೆ ಅವರು ಅಲ್ಲ, ಯಾರಾದರೂ ಅಷ್ಟೇ ತಮ್ಮ ರಾಷ್ಟ್ರ ವಿಚಾರ ಬಂದಾಗ ಫ್ರೆಂಡ್ಸ್ ಎಲ್ಲ ಆಮೇಲೆ. ಇವೆಲ್ಲದರ ನಡುವೆ ಕೂಡ ಟ್ರಂಪ್ ಭಾರತ ವಿರೋಧಿ ನೀತಿ ಕೈಗೊಂಡಿದ್ದಾರಂತೆ. ಯಾಕೀಗೆ? ಈ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನೇ ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಸ್ನೇಹ ಇದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೇಳಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ರು ಕಳೆದ ಬಾರಿ. ಬಟ್ ಜೋ ಬೈಡನ್ ಗೆದ್ದರು, ಅದು ಬೇರೆ ವಿಚಾರ. ಆದರೂ ಕೂಡ ಟ್ರಂಪ್ ಇಲ್ಲಿಗೆ ಭಾರತಕ್ಕೆ ಬರ್ತಾರೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರು. ಆದರೆ ನಾವು ಅಂದ್ಕೊಳ್ಳೋದಂಗೆ ಅವರು ಅಲ್ಲ, ಯಾರಾದರೂ ಅಷ್ಟೇ ತಮ್ಮ ರಾಷ್ಟ್ರ ವಿಚಾರ ಬಂದಾಗ ಫ್ರೆಂಡ್ಸ್ ಎಲ್ಲ ಆಮೇಲೆ. ಇವೆಲ್ಲದರ ನಡುವೆ ಕೂಡ ಟ್ರಂಪ್ ಭಾರತ ವಿರೋಧಿ ನೀತಿ ಕೈಗೊಂಡಿದ್ದಾರಂತೆ. ಯಾಕೀಗೆ? ಈ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನೇ ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಸ್ನೇಹ ಇದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೇಳಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ರು ಕಳೆದ ಬಾರಿ. ಬಟ್ ಜೋ ಬೈಡನ್ ಗೆದ್ದರು, ಅದು ಬೇರೆ ವಿಚಾರ. ಆದರೂ ಕೂಡ ಟ್ರಂಪ್ ಇಲ್ಲಿಗೆ ಭಾರತಕ್ಕೆ ಬರ್ತಾರೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರು. ಆದರೆ ನಾವು ಅಂದ್ಕೊಳ್ಳೋದಂಗೆ ಅವರು ಅಲ್ಲ, ಯಾರಾದರೂ ಅಷ್ಟೇ ತಮ್ಮ ರಾಷ್ಟ್ರ ವಿಚಾರ ಬಂದಾಗ ಫ್ರೆಂಡ್ಸ್ ಎಲ್ಲ ಆಮೇಲೆ. ಇವೆಲ್ಲದರ ನಡುವೆ ಕೂಡ ಟ್ರಂಪ್ ಭಾರತ ವಿರೋಧಿ ನೀತಿ ಕೈಗೊಂಡಿದ್ದಾರಂತೆ. ಯಾಕೀಗೆ? ಈ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ.
ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು, ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಸ್ನೇಹ ಇದೆ. ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೇಳಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ರು ಕಳೆದ ಬಾರಿ. ಬಟ್ ಜೋ ಬೈಡನ್ ಗೆದ್ರು, ಅದು ಬೇರೆ ವಿಚಾರ. ಆದರೂ ಕೂಡ ಟ್ರಂಪ್ ಇಲ್ಲಿಗೆ ಭಾರತಕ್ಕೆ ಬರ್ತಾರೆ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರು. ಆದರೆ ನಾವು ಅಂದ್ಕೊಳ್ಳೋದಂಗೆ ಅವರು ಯಾರಾದರೂ ಅಷ್ಟೇ ತಮ್ಮ ರಾಷ್ಟ್ರ ವಿಚಾರ ಬಂದಾಗ ಫ್ರೆಂಡ್ಸ್ ಎಲ್ಲ ಆಮೇಲೆ. ಇವೆಲ್ಲದರ ನಡುವೆ ಕೂಡ ಟ್ರಂಪ್ ಭಾರತ ವಿರೋಧಿ ನೀತಿ ಕೈಗೊಂಡಿದ್ದಾರಂತೆ. ಯಾಕೀಗೆ? ಈ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು, ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.